ಏನಿಲ್ಲ ಆನ್ ಮಾಡಿ ಸರ್ ಅದು ಸರಿ. ಸಮಯ ಈಗ ಬೆಳಗ್ಗೆ ಜಾವ 3 ಗಂಟೆ ಆಗಿದೆ. ರೋಡೆಲ್ಲ ಖಾಲಿ ಖಾಲಿ. ನಾನು ಆಫೀಸ್ ಕಡೆ ಹೊರಟೆ. ಆಫೀಸ್ ಲಾಗಿನ್ ಮಾಡಿಬಿಟ್ಟು ಸೀದಾ ಬ್ರೇಕ್ಫಾಸ್ಟ್ ಮಾಡೋಣ ಅಂತ 10th ಫ್ಲೋರ್ಗೆ ಬಂದಿದ್ದೀನಿ. ಇವತ್ತು ನಮ್ಮ ಆಫೀಸ್ಗೆ ಅಮೇರಿಕಾದಿಂದ ಕ್ಲೈಂಟ್ಸ್ ಬರ್ತಿದ್ದಾರೆ. ನಮ್ಮ ಆಫೀಸ್ ವ್ಯೂ 10th ಫ್ಲೋರಿಂದ ಸೂಪರ್ ಆಗಿತ್ತು. ವೆದರ್ ಅಂತೂ ಅರ್ಲಿ ಮಾರ್ನಿಂಗ್ 6 ಗಂಟೆ ಬ್ಯೂಟಿಫುಲ್ ಆಗಿತ್ತು. ಒಂದೊಳ್ಳೆ ಬ್ಯೂಟಿಫುಲ್ ನೇಚರ್ ವ್ಯೂ ನೋಡಿಬಿಟ್ಟು ನಾನು ಕೆಫೆಟೇರಿಯಾ ಕಡೆ ಹೊರಟೆ. ಇವತ್ತು ಮಂಡೇ ಆಗಿರೋದ್ರಿಂದ ಕೆಫೆಟೇರಿಯಾ ಫುಲ್ ಮೇಂಟೆನೆನ್ಸ್ ಮಾಡ್ತಿದ್ದಾರೆ. ನಾನು ಬಿಸಿಬೇಳೆಬಾತು ಹಾಗೆ ಮಸಾಲ ವಡೆ ತಗೊಂಡು ಅಲ್ಲಿಂದ ಕೆಳಗಡೆ ಬಂದೆ. ಹಾಗೆ ಕೆಳಗಡೆ ಫೋಟೋ ಸೆಷನ್ ಮುಗಿಸ್ಕೊಂಡು ಫ್ರೆಂಡ್ಸ್ ಜೊತೆ ಮತ್ತೊಮ್ಮೆ ಚಿತ್ರಾನ್ನ ತಿನ್ನೋಣ ಅಂತ ಕೆಫೆಟೇರಿಯಾ ಬಿಸಿ ಬಿಸಿ ಟೀ ಕುಡಿತಾ ಲಾಗೌಟ್ ಮಾಡಿಬಿಟ್ಟು ಮನೆ ಕಡೆ ಹೊರಟೆ. ಸಾನ್ವಿ ತುಂಬ ದಿವಸದಿಂದ ಪಿಜ್ಜಾ ಕೇಳ್ತಿದ್ಲು. ಮಾರತ್ತಳ್ಳಿಯಲ್ಲಿ ಪಿಜ್ಜಾ ತೊಗೊಂಡು ಮನೆ ಕಡೆ ಹೊರಟೆ. ಅಪ್ಪ ನೋಡಿದ್ರೆ ಇಲ್ಲಿ ನೋ ಗಾರ್ಬೇಜ್, 500 ರೂಪಾಯಿ ಫೈನು ಅಂತ ಬರೀತಿದ್ದಾರೆ. ನಮ್ಮ ಸುತ್ತಮುತ್ತಲಿನ ಸೊಸೈಟಿ ಹಾಗೂ ಮನಸ್ಸು ಎರಡು ಪರಿಶುದ್ಧವಾಗಿ ಇರಬೇಕು ಅಂತ ಹೇಳ್ತಾ ಸಾನ್ವಿ ರೂಮ್ ಕಡೆ ಹೊರಟೆ. ಸಾನ್ವಿ ಇಲ್ಲಿ ಮಲ್ಕೊಂಡಿದ್ರೆ ನನ್ನ ಮಗ ಖುಷಿಯಲ್ಲಿ ಕುಣಿತಾ ಇದ್ದಾನಿಲ್ಲಿ. ಹಾಗೆ ನಾವು ಅಮ್ಮಗೆ ಫೋನ್ ಇಸ್ಕೊಡೋಣ ಅಂತ ಹೊಡ್ತಾ ಇದ್ದೀವಿ. ಸಂಗೀತಾಗೆ ತುಂಬ ದಿವಸದಿಂದ ಅಮ್ಮ ಕೇಳ್ತಿದ್ರು. ಸೊ ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ತೀರಾ ಖುಷಿನ. ಹೇ ಫ್ಯಾಮ್, ವೆಲ್ಕಮ್ ಟು ಆರ್ಯ ಸಾನ್ವಿ ವಿಡಿಯೋ ಲಾಗ್ಸ್. ನಾನಿವಾಗ ಫಿನಿಕ್ಸ್ ಮಾಲ್ ಹತ್ರ ಇದ್ದೀನಿ, ಗರುಡಾಚಾರ್ಪಾಳ್ಯ. ಇವತ್ತಿನ ಮೇನ್ ವಿಡಿಯೋ ಲಾಗ್ ಬಂದುಬಿಟ್ಟು ಅಮ್ಮಗೆ ಫೋನ್ ಇಸ್ಕೊಡ್ತಾ ಇದ್ದೀನಿ. ಸಂಗೀತ ಹತ್ರ ಇದ್ದೀನಿ, ಫಿನಿಕ್ಸ್ ಮಾಲ್ ಆಪೋಸಿಟ್ಟು. ಫೈನಲಿ ಒಂದೊಳ್ಳೆ ಫೋನ್ನ ಚೂಸ್ ಮಾಡಿದೆ, ಓಪೋ ಮೊಬೈಲು. ಅಮ್ಮ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ನೀವು ನೋಡಿ ಈ ವಿಡಿಯೋ ಲಾಗಲ್ಲಿ. ನೋಡಿದ್ರಲ್ಲ ಅಮ್ಮ ಮುಖದಲ್ಲಿ ಎಕ್ಸೈಟ್ಮೆಂಟ್ ಮತ್ತು ಖುಷಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಫಿನಿಕ್ಸ್ ಮಾಲಿಂದ ನಾವು ಮನೆಗೆ ಬಂದ್ರಿ. ಇವತ್ತು ಸಾನ್ವಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸ್ಪೆಷಲ್ಲಾಗಿ ಪಾನಿಪುರಿ ಹಾಗೆ ಮಸಾಲೆ ಪುರಿಗೆ ರೆಡಿ ಮಾಡ್ಕೊತಿದ್ದಾರೆ. ಗುಡ್ ಬಾಯ್ ಅಪ್ಪು ಅಪ್ಪು ಅಪ್ಪು. ಹಾಂ ಹಾಂ ಫೈನಲಿ ಮಸಾಲೆ ಪುರಿ ಮಾಡೋದಕ್ಕೆ ಎಲ್ಲ ರೆಡಿ ಆಗ್ತಿದೆ. ಬಟಾಣಿನ ಬೇಯಿಸ್ಕೊಂಡಿದ್ದಾಯಿತು. ಮಸಾಲೆ ಇವಾಗ ಮಾಡಿ ಹಾಂ ಸೈಡಕ್ಕೆ ಸಿಗುತ್ತೆ. ಹೇ ಫ್ಯಾಮ್, ಸಾನ್ವಿ ಸ್ಪೆಷಲಾಗಿ ಮಾಡಿರೋ ಮಸಾಲೆ ಪುರಿ ರೆಡಿ ಇದೆ. ಇದು ಕಂಪ್ಲೀಟ್ ಬ್ಲಾಗಲ್ಲಿ ನೀವು ನೋಡ್ತೀರಾ ಹೇಗೆ ಮಾಡಿದ್ದಾರೆ ಸಾನ್ವಿ ಅಂತ. ಸೊ ಟಾಪಿಂಗ್ಸ್ ಆಗ್ತಾ ಇರೋದಲ್ಲಿ ಆನಿಯನ್ಸ್ ಆ್ಯಂಡ್ ಕ್ಯಾರೆಟ್. ಮಸಾಲೆ ಪುರಿ ರೆಡಿ ಇದೆ. ಸಾನ್ವಿ ಇಲ್ಲಿ ಫಸ್ಟ್ ನಾನು ರೆಸಿಪಿನ ಟೇಸ್ಟ್ ಮಾಡಬೇಕಂತೆ. ರೆಸಿಪಿ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಪಾನಿಪುರಿ ಹಾಗೂ ಮಸಾಲೆ ಪುರಿ ಹೆಂಗಿದೆ? ನೀನೇ ಮಾಡಿರೋದು.
ಒಂದೊಳ್ಳೆ ದಿನನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಸ್ಕೂಲ್ ಫ್ರೆಂಡ್ಸ್ ಜೊತೆ. ರಾಜ್ ಮತ್ತು ಶಶಿ ಫೈನಲಿ ಮೀಟ್ ಆದ್ರಿ ಅನ್ಪ್ಲ್ಯಾನ್ಡ್. ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ. ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಸರಿ ಮಚ್ಚಿ, ಸಿಗೋಣ. ಬಾಯ್ ಮಚ್ಚ. ಬಾಯ್ ಜಶಿ. ಬಾಯ್ 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 ಮಚ್ಚಿ, ಹುಷಾರ್. ನಾವು ಕಳೆದಂಥ ಸಮಯ ತುಂಬಾ ಶಾರ್ಟ್ ಟೈಮ್ ಆಗಿದ್ದರೂ ತುಂಬ ಮೆಮೊರಬಲ್ ಆಗಿತ್ತು. ಸಾನ್ವಿ ಇವತ್ತು ನೈಟ್ ಸ್ಪೆಷಲ್ಲು ಪನ್ನೀರ್ ಕಬಾಬ್ ಮಾಡ್ತಿರೋದು. ಪನ್ನೀರ್ ಅಂತೂ ಟೇಸ್ಟಿಯಾಗಿತ್ತು. ಹಾಗೆ ನಾಳೆ ಕೆಲಸ ಇರೋದ್ರಿಂದ ಇವತ್ತು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.